ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ವಿಚಲಿತರಾಗಿದ್ದಾರಾ? 25ನೇ ತಾರೀಕು ಜೂನ್ ದೆಹಲಿಯಲ್ಲಿ ಒಂದು ಸಭೆ ಆಗುತ್ತೆ. ಆ ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿದ್ದೆಗೆಟ್ಟಿದಾರ? ಅಥವಾ 25ರ ನಂತರದಲ್ಲಿ ಇಲ್ಲಿ ತನಕ ಸುಮಾರು 5-6 ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಡೆ ಮತ್ತು ನುಡಿ ಬದಲಾಗಿದೆ. ಯಾಕೆ ನೋಡಿ, ಬಿ.ಆರ್. ಪಾಟೀಲ್ರು, ರಾಜು ಕಾಗೆ ನೇರ ಬೀದಿಲಿ ನಿಂತ್ಕೊಂಡು ನಮ್ಮ ಪಕ್ಷ ದುಡ್ಡು ಕೊಟ್ರೆ ಕೆಲಸ ಮಾಡಿಸ್ಕೊಡುತ್ತೆ, ನಮ್ಮ ಹತ್ರ ಫಂಡ್ ಇಲ್ಲ, ಚರಂಡಿ ಸರ್ ಮಾಡ್ಸಕ್ಕೂ ದುಡ್ಡಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಎನ್.ವೈ. ಗೋಪಾಲಕೃಷ್ಣ ಅವರು ಸೇರಿದಂತೆ ಸಾಕಷ್ಟು ನಾಯಕರು ಹೇಳಿದ್ರು. ಪರಮೇಶ್ವರ್ ಅವರೇ ಹೇಳ್ಬಿಟ್ರು, ನನ್ನ ಹತ್ರನೂ ದುಡ್ಡಿಲ್ಲ, ಸಿದ್ದರಾಮಣ್ಣನ ಹತ್ರನೂ ದುಡ್ಡಿಲ್ಲ ಅಂತ. ಇಂಥದ್ದೊಂದು ಹೇಳಿಕೆಯ ನಂತರ ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡ್ತಾರೆ. ಅವತ್ತಿನ ಫೋಟೋ ವೈರಲ್ ಆಯಿತು. ಒಂದು ಕಡೆ ಸಿದ್ದರಾಮಯ್ಯ ಅವರಿದ್ದಾರೆ, ಮತ್ತೊಂದು ಕಡೆ ಕೆ.ಸಿ. ವೇಣುಗೋಪಾಲ್ ಅವರಿದ್ದಾರೆ. ಅವ್ರ ಜೊತೆಯಲ್ಲಿ ಎಚ್.ಸಿ. ಮಹದೇವಪ್ಪ ಸಚಿವರು, ಸಿದ್ದರಾಮಯ್ಯ ಅವರ ಆಪ್ತ, ಮತ್ತೊಬ್ಬ ಸಿದ್ದರಾಮಯ್ಯ ಅವರ ಆಪ್ತ ಅಶೋಕ್ ಪಟ್ಟಣ್ ಕೂತಿರ್ತಾರೆ. ಆ ಸಭೆಯಲ್ಲಿ ಚರ್ಚೆ ಆದಂತಹ ಒಂದು ವಿಚಾರ ಡಿ.ಕೆ. ಶಿವಕುಮಾರ್ ಅವರನ್ನ ವಿಚಲಿತರನ್ನಾಗಿ ಮಾಡಿದೆ ಅನ್ನುವಂಥದ್ದು. ಆ ನಂತರದಲ್ಲಿ ಏನಾಯಿತು ನೋಡಿ, 25ನೇ ತಾರೀಕು ಈ ಮೀಟಿಂಗ್ ಆಗುತ್ತೆ. 26ನೇ ತಾರೀಕು ಬೆಳಗ್ಗೆ ತೀರಾ 1:30 ಗಂಟೆಗೆ ಮಧ್ಯಾಹ್ನ ಡಾಕ್ಟರ್ ಜಿ. ಪರಮೇಶ್ವರ್ ಅವರು, ಗೃಹ ಸಚಿವರು, ತಮ್ಮ ಬೆಂಗಾವಲು ಪಡೆಯನ್ನು ಬಿಟ್ಟು ನೇರವಾಗಿ ಎಂ.ಬಿ. ಪಾಟೀಲ್ರ ಮನೆ ಹತ್ರ ಬರ್ತಾರೆ. ಸುಮಾರು 90 ನಿಮಿಷಗಳ ಕಾಲ ಕ್ಲೋಸ್ಡ್ ಡೋರ್ ಮೀಟಿಂಗ್ ಆಗುತ್ತೆ. ಯಾಕೆ? 25ನೇ ತಾರೀಕು ಕೆ.ಸಿ. ವೇಣುಗೋಪಾಲ್, ಸಿದ್ದರಾಮಯ್ಯ, ಮಹದೇವಪ್ಪ ಮತ್ತು ಅಶೋಕ್ ಪಟ್ಟಣ್ ಅವರ ಮಧ್ಯೆ ನಡೆದಂತಹ ಒಂದು ಚರ್ಚೆಯ ವಿಚಾರಕ್ಕೆ. ಅದಾದ ಮೇಲೆ ಜೂನ್ 27ನೇ ತಾರೀಕು ಕೆ.ಎನ್. ರಾಜಣ್ಣ ಅವರು ಒಂದು ಹೇಳಿಕೆ ಕೊಡ್ತಾರೆ. ಆಗಸ್ಟ್ ನವೆಂಬರ್ಗೆ ಕ್ರಾಂತಿ ಆಗತ್ತೆ, ಆಗಸ್ಟ್ ಸೆಪ್ಟೆಂಬರ್ಗೆ ಕ್ರಾಂತಿ ಆಗತ್ತೆ. ಅದೇ ಮಾತನ್ನ ಅನುಮೋದನೆ ಮಾಡೋದು ಸತೀಶ್ ಜಾರಕಿಹೊಳಿ ಅವರು. ಹೌದು, ಬದಲಾವಣೆ ಆಗತ್ತೆ ಅಂತ. ಯಾಕೆ? ಏನದು ಬದಲಾವಣೆ? ಅದೇ ಜೂನ್ 25ನೇ ತಾರೀಕು ಸಿದ್ದರಾಮಯ್ಯ, ಕೆ.ಸಿ. ವೇಣುಗೋಪಾಲ್, ಅಶೋಕ್ ಪಟ್ಟಣ್, ಎಚ್.ಸಿ. ಮಹದೇವಪ್ಪ ಇವರ ಮಧ್ಯೆ ಆದಂತಹ ಒಂದು ಮಾತುಕತೆ ಕಾರಣ. ಅನಂತರ 28ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಪರಮೇಶ್ವರ್ ಅವರನ್ನು ಕರೆಸ್ಕೋತಾರೆ. ಏಕಾಏಕಿ ಇಬ್ಬರ ಮಧ್ಯೆ ಒಂದು ಮೀಟಿಂಗ್ ಆಗುತ್ತೆ. ಅವತ್ತು ಕೂಡ ಏನು ಸರ್ ಮಾತುಕತೆ? ಏನೂ ಇಲ್ಲ, ಮಾಮೂಲಿ ಇಲಾಖೆಗಳ ವಿಚಾರ ಅಂತ ಒಂದು ಚರ್ಚೆ ಆಗುತ್ತೆ. ಯಾಕೆ? 25ನೇ ತಾರೀಕು ಸಿದ್ದರಾಮಯ್ಯ, ಎಚ್.ಸಿ. ಮಹದೇವಪ್ಪ, ಅಶೋಕ್ ಪಟ್ಟಣ್ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ಮಧ್ಯೆ ನಡೆದಿದೆ ಎನ್ನಲಾದಂತಹ ಒಂದು ಮಾತುಕತೆ ಡಿ.ಕೆ. ಶಿವಕುಮಾರ್ ಅವರನ್ನು ಕಂಗೆಡಿಸುತ್ತೆ. 29ನೇ ತಾರೀಕು ಜೂನ್ ರಾತ್ರೋರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸದಾಶಿವನಗರ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಹೋಗ್ತಾರೆ. ಮಿಡ್ ನೈಟ್ ಮೀಟಿಂಗ್ ಆಗತ್ತೆ. ಯಾಕೆ? ಒನ್ಸ್ ಅಗೈನ್ ಅದೇ ಜೂನ್ 25ನೇ ತಾರೀಕು ಕೆ.ಸಿ. ವೇಣುಗೋಪಾಲ್ ಅವರ ಮುಂದೆ ನಡೆದಂತಹ ಒಂದು ಮಾತುಕತೆ. 30ನೇ ತಾರೀಕು ಜೂನ್ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಬಾಗಿನ ಅರ್ಪಿಸಿ ಬಂದ ಮೇಲೆ ಕೈ ಹಿಡ್ಕೊಂಡು ನಾವಿಬ್ರು ಚೆನ್ನಾಗಿದ್ದೀವಿ, ನಮ್ದು ಬಂಡೆ ಸರ್ಕಾರ, ಯಾರು ಕೆಡವಕ್ಕಾಗಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆದಾಗ್ಯೂ ಡಿ.ಕೆ. ಶಿವಕುಮಾರ್ ಅವರು ವಿಚಲಿತರಾದ್ರು. ಕಾರಣ ಇಷ್ಟೇ, ಡಿ.ಸಿ.ಎಂ ಅವರಿಗೆ ಡಿ.ಸಿ.ಎಂ ಅನ್ನುವಂತಹ ವಿಚಾರ ಕಿವಿಗೆ ಬಿತ್ತು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಲ್ಲ, ದಲಿತ್ ಚೀಫ್ ಮಿನಿಸ್ಟರ್ ಅನ್ನುವಂತಹ ವಿಷಯ ಕಿವಿಗೆ ಬೀಳ್ತು. ಆ ಕಾರಣಕ್ಕೋಸ್ಕರನೇ ಪರಮೇಶ್ವರ್ ಅವರು ನನ್ನ ವಿಷಯ ಚರ್ಚೆ ಆಗಿದೆ ಅಂತ ಎಂ.ಬಿ. ಪಾಟೀಲ್ರ ಮನೆಗೆ ಹೋಗಿ ಮಾತುಕತೆ ನಡೆಸ್ತಾರೆ. ವಿಷಯ ಗೊತ್ತಾಗುತ್ತೆ, ಖುಷಿ ಆಗ್ತಾರೆ. ಯಾರ ಹತ್ರನೂ ಏನನ್ನು ಹಂಚಿಕೊಳ್ಳೋದಿಲ್ಲ, ನೇರವಾಗಿ ಬರ್ತಾರೆ. ಆದರೂ ಡಿ.ಕೆ. ಶಿವಕುಮಾರ್ ಅವರು ಕರೆಸ್ಕೋತಾರೆ. ಏನಾಯ್ತು, ಏನ್ ಚರ್ಚೆ ಅಂತ ಕೇಳ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಕಾರಣ ಇಷ್ಟೇ, ಒಂದು ವೇಳೆ ಸಿದ್ದರಾಮಯ್ಯ ಅವರು ಒಪ್ಕೋಬಹುದು, ಆಯ್ತಪ್ಪ 2.5 ವರ್ಷ ನಾನಿದ್ದೀನಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡಿ. ಆದರೆ ಸಿದ್ದರಾಮಯ್ಯ ಅವರ ಬಣದ ಒಂದಷ್ಟು ನಾಯಕರು, ಶಾಸಕರು, ಸಚಿವರು, ಅದರಲ್ಲೂ ಬೆಳಗಾವಿ ಭಾಗದ ನಾಯಕರು, ಇಲ್ಲ ನಾವು ಈ ಸಲ ದಲಿತರಿಗೆ ಅವಕಾಶ ಮಾಡಿಕೊಡೋಣ,
ದಲಿತರೊಬ್ಬರು ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯ ಅವರ ನಂತರ, ಹಿಂದುಳಿದವರ ನಂತರ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಲಿ. ಆ ಕಾರಣಕ್ಕೋಸ್ಕರನೇ ನಾವೆಲ್ಲರೂ ದಲಿತರ ಹೆಸರನ್ನು, ಪರಮೇಶ್ವರ್ ಅವರ ಹೆಸರನ್ನು ಮುಂದಿಡೋಣ. ಆಗ ನಮ್ಮ ಜೊತೆಯಲ್ಲೂ ಅವರು ಇರ್ತಾರೆ, ನಾವೇ ಮುಖ್ಯಮಂತ್ರಿ ಆಗಿದ್ದೀವಿ ಅನ್ನುವಂತಹ ಒಂದು ಖುಷಿ ಕೂಡ ಇರುತ್ತೆ ಅಂತ ಒಂದಷ್ಟು ದಲಿತ ಶಾಸಕರು, ದಮನಿತ ಸಮುದಾಯಗಳಲ್ಲಿನ ನಾಯಕರು, ಹಿಂದುಳಿದ ನಾಯಕರು ಕೂಡ ಈ ಒಂದು ಮಾತುಕತೆಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಲೆಕ್ಕಾಚಾರ. ಇದೇ ಕಾರಣಕ್ಕೋಸ್ಕರ ನೋಡಿ, 42 ಸಚಿವರನ್ನ ಸುರ್ಜೇವಾಲಾ ಅವರು ಕರೆಸಿ ಸೋಮವಾರ ಮಾತಾಡಿಸಿದ್ರು. 42 ಜನ, 66, 19. ಅವ್ರಿಗೆ ಬೇಕಿರುವಂತಹ ನಂಬರ್ ಎಷ್ಟು? 20-30. ಇಲ್ಲಿ 42 ಜನ ಇದ್ದಾರೆ ಅನ್ನೋದಾದ್ರೆ ಹೊರಗಡೆ ಹೋದ್ರೆ ಏನು ಬೇಕಾದರೂ ಆಗುತ್ತೆ. ಹಾಗಾಗಿಯೇ DK ಶಿವಕುಮಾರ್ ಅವರು ವಿಚಲಿತರಾಗಿದ್ದಾರೆ. ಯಾಕೆ ಹಿಂದುಳಿದವರ ನಂತರ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬಾರ್ದು? ತಪ್ಪೇನಿಲ್ಲ. ಆದರೆ ಇಷ್ಟು ದಿನ ನಾನು ಪಕ್ಷಕ್ಕೆ ದುಡಿದಿದ್ದೀನಿ, 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬೆವರು ಹರಿಸಿದ್ದೀನಿ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾರೆ. ಈ ಚುನಾವಣೆಯನ್ನು ನೋಡಿದಂತಹ ಯಾರೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹೇಳ್ತಾರೆ, ಹೌದು, ಸಿದ್ದರಾಮಯ್ಯ DK ಶಿವಕುಮಾರ್ ಒಂದು ಜೋಡೆತ್ತಾಗಿ ಇವರು ಹೋರಾಡಿದ್ರಿಂದ ಈ ರಿಸಲ್ಟ್ ಬಂದಿದೆ ಅನ್ನೋದನ್ನು ಒಪ್ಕೋತಾರೆ. ಆದರೆ DK ಶಿವಕುಮಾರ್ ಅವರು ಈ ಸಂದರ್ಭ 2.5 ವರ್ಷಕ್ಕೆ ದಲಿತರಿಗೆ CM ಪಟ್ಟವನ್ನು ಬಿಟ್ಟುಕೊಟ್ಟು 28ಕ್ಕೆ ಪೂರ್ಣಾವಧಿಗೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಒಪ್ಪಿಯೇ ಬಿಟ್ಟರೆ DK ಶಿವಕುಮಾರ್ ಅವರು ಎಲ್ಲಿಗೋ ಹೋಗ್ತಾರೆ, ಚರಿತ್ರೆಯಲ್ಲಿ ಅವರ ಹೆಸರು ಉಳಿಯುತ್ತೆ. ಆ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡ್ತಾರಾ? ಕಮೆಂಟ್ ಮಾಡಿ.